ದಿನದಿಂದ ಪೆಂಡಿಂಗ್ ಇದ್ದಿದ್ದು ಬ್ಲೂ ವಾಟರ್ ಸ್ಪ್ರಿಂಗ್ ನೋಡೋಕ್ಕೆ ಅಂತ ಈ ಸಂಡೇ ಬೆಳಿಗ್ಗೆ ಬೇಗ ಎದ್ದು ಆಲೂ ಪರಾಟ ಮಾಡ್ಕೊಂಡು ತಿನ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟು. ಈ ಜಾಗದ ಹೆಸರು ಬ್ಲಾಟ್ ಆಫ್ ಅಂತ. ನಾವಿರೋ ಜಾಗದಿಂದ ಇಲ್ಲಿಗೆ ಹೋಗೋಕ್ಕೆ 1-2 hours ಬೇಕು, ಆದರೆ 2 ಟ್ರೈನ್ ಚೇಂಜ್ ಮಾಡಬೇಕು. ನಾವು ಒಂದು 8 ಗಂಟೆಗೆ ಮನೆಯಿಂದ ಹೊರಟು ಒಂದು 10 ಗಂಟೆ ಅಷ್ಟರಲ್ಲಿ ಬ್ಲಾಟ್ ಆಫ್ ರೀಚ್ ಆದ್ವು. ರೈಲ್ವೆ ಸ್ಟೇಷನಿಂದ ಒಂದು 10 minutes ವಾಕ್ ಮಾಡಿದ್ರೆ ಈ ಆಕ್ಚುಲ್ ಸ್ಪ್ರಿಂಗ್ ಇರೋ ಜಾಗಕ್ಕೆ ಬರ್ತೀವಿ. ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ, ಈ ಜಾಗಕ್ಕೆ ಬಂದು ಆ ವಾಟರ್ ನೋಡಿದ ತಕ್ಷಣ ವಾವ್ ಅನ್ನೋ ಫೀಲಿಂಗ್ ಬರುತ್ತೆ. ನಮ್ಮ ಕಾವೇರಿ ಹೇಗೆ ತಲಕಾವೇರಿಯಲ್ಲಿ ಹುಡ್ತಾಳೋ ಹಾಗೆ ಈ ಬ್ಲಾ ಅನ್ನೋ ರಿವರು ಈ ಜಾಗದಲ್ಲಿ ಹುಟ್ಟುತ್ತೆ. ಇಷ್ಟು ಬ್ಲೂ ವಾಟರ್ನ ನಾನು ನಮ್ಮ ಲದಾಖಲ್ಲಿರೋ ಪ್ಯಾಂಗಾಂಗ್ ಲೇಕಲ್ಲಿ ಬಿಟ್ಟರೆ ಇಲ್ಲೇ ನೋಡ್ತಾ ಇರೋದು. ಇಲ್ಲೊಂದು 1/2 hour ಟೈಮ್ ಸ್ಪೆಂಡ್ ಮಾಡಿ ಇದ್ರ ಪಕ್ಕದಲ್ಲೇ ಒಂದು ಬೆಟ್ಟ ಇತ್ತು, ಅದ್ರ ಮೇಲೆ ಹತ್ತಿ ಅಲ್ಲಿಂದ ಈ ವ್ಯೂ ನೋಡೋಣ ಅಂತ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವು. ಈ ವ್ಯೂ ಎಂಜಾಯ್ ಮಾಡ್ತಾ ಹಾಗೆ ಮೇಲೆ ಹೋದರೆ ಒಂದು ಬ್ಯೂಟಿಫುಲ್ ಆಗಿರೋ ಟ್ರೈಲ್ ಕಾಣಿಸ್ತು. 1 kilometer ಟ್ರೈಲು. ನಮಗೂ ತುಂಬ ಟೈಮ್ ಇದ್ದಿದ್ದರಿಂದ ಹಾಗೆ ಒಂದು ಸಣ್ಣ ಹೈಕ್ ಮಾಡೋಣ ಅಂತ ಆ ಟ್ರೈಲಲ್ಲಿ ಮುಂದೆ ನಡ್ಕೊಂಡು ಹೋದ್ವು. ನಾವು ಅಂದ್ಕೊಂಡ್ವು ಯಾವುದಾದ್ರೂ ವ್ಯೂ ಪಾಯಿಂಟಲ್ಲಿ ಎಂಡ್ ಆಗುತ್ತೆ ಈ ಟ್ರೈಲ್ ಅಂತ, ಆದರೆ ಇದು ಯಾವುದೋ ಫೀಲ್ಡಲ್ಲಿ ಎಂಡ್ ಆಯಿತು. ಆದರೆ ಅಲ್ಲಿ ಒಂದಷ್ಟು ಮಿನಿ ಹೆಲಿಕಾಪ್ಟರ್ಸ್ ಇದ್ವು, ಅದನ್ನ ನೋಡಿಕೊಂಡು ಇಳಿಯಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಲ್ಲಿಂದ ಒಂದು 1/2 hour ಕೆಳಗಡೆ ಇಳಿದ್ಮೇಲೆ ಮತ್ತೆ ಸ್ಪ್ರಿಂಗ್ ಇರೋ ಜಾಗಕ್ಕೆ ಬಂದ್ವು. ಇಷ್ಟರಲ್ಲಿ ಸ್ವಲ್ಪ ಬಿಸಿಲಾಗಿದ್ರಿಂದ ಆ ಬ್ಲೂ ವಾಟರು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಒಂದಷ್ಟು ಪಿಕ್ಚರ್ಸ್ ತಗೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆ ಹೊರಟು. ನಾವು ಹೋಗೋ ದಾರಿಲಿ ಈ ಐಸ್ ಕ್ರೀಮ್ ಶಾಪ್ ನೋಡಿದ್ವು. ಈ ಚಾಟ್ ಸ್ಟ್ರೀಟಲ್ಲಿ ಕ್ಯೂ ಇದ್ದವನೇ ಜಾಣ ಅಂತಾರಲ್ಲ, ಹಾಗೆ ಈ ಐಸ್ ಕ್ರೀಮ್ ಶಾಪ್ ತುಂಬ ಫೇಮಸ್ ಇರಬಹುದು ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಐಸ್ ಕ್ರೀಮ್ ತೊಗೊಂಡ್ವು. ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಐಸ್ ಕ್ರೀಮ್ ತಿಂತ ರೈಲ್ವೆ ಸ್ಟೇಷನ್ ಕಡೆ ಹೊರಟು. ನಾವು ತಗೋಬೇಕಾಗಿದ್ದ ಟ್ರೈನ್ ಸ್ವಲ್ಪ ಡಿಲೇ ಆಗಿ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಯಿತು.